ಇನ್ನು ಇಂತಹ ನಮಾಜಿಗಳಿಗೆ ಶಾಪವಿದೆ. ಅವರು ತಮ್ಮ ನಮಾಜಿನ ವಿಷಯದಲ್ಲಿ ಉದಾಸೀನ ತಾಳಿದ್ದಾರೆ. ಅವರು ದಂಭಾಚಾರ ಮಾಡುತ್ತಾರೆ ಮತ್ತು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಲಿರುವವರು 10 ಗಂಟೆಗೆ ಜಿಲ್ಲಾ ಪಂಚಾಯತಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಕಾರ್ಯಕ್ರಮದಲ್ಲಿ ಭಾಷಿತರ ಅಧಿಕಾರಿಗಳಿರುವಂತಹ ಸಚಿವರು ಕಾರ್ಯಕ್ರಮವನ್ನು ಅವರಿಗೆ ಮುಂಚಿತವಾಗಿ ನನ್ನ ಸಭೆಯಲ್ಲಿ ಹಾಜರಿದ್ದರು. ಅಂತ ಒಂದು ಸನ್ನಿವೇಶದಲ್ಲಿ ನಾನು ಆದರೂ ಕೂಡ 2 ನಿಮಿಷಗಳು ಕೇಳಲಿಕ್ಕೆ ಅವಕಾಶ ಮಾಡಲಿಕ್ಕೆ ಕೆಲಸಗಳಿಗೆ ಎಲ್ಲರೂ ವಂದಿಸುತ್ತಾ ಫೋಟೋವನ್ನು ಈ ದಿನ ನಾವು ನೋಡಿದ್ವಿ. ಬದುಕು ಜಟಕ ಬಂಡಿ ಏನೆಲ್ಲ ಹೇಳಿ ಹಚ್ಚ ಹಸಿರಾಗಿ, ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಕಲರ್ ಫೋಟೋ ಬಂದಾಗ ಎಲ್ಲರೂ ಕೂಡ ಫೋಟೋ ಶಾಪಿಂಗ್ ಮುಖಾಂತರ ಕಂಪ್ಯೂಟರ್ ಮುಖಾಂತರ ಬೇರೆ ಯಾವ ರೀತಿ ಬೇಕು ನಮ್ಗೆ ಆ ರೀತಿ ದುಡ್ಡು ಮಾಡಲಿಕ್ಕಾಗುತ್ತೆ. ಅದೆಲ್ಲ ಬದಲಾಗಿ ಹಚ್ಚ ಹಸಿರಾಗಿ ಯಾವ ರೀತಿ ಇದೆ ನೇರವಾಗಿ ಅದನ್ನು ಜನರಿಗೆ ಮುಗಿಸುವಂಥ ಒಂದು ಪ್ರಯತ್ನ ಹೇಗೆ ಬೀದಿ ಬದಿಯ ಜೀವನ ಅಂತ ಇರುತ್ತೆ. ಈಗಿನ ಐಷಾರಾಮಿ ಜೀವನದಲ್ಲಿ ಬೀದಿ ಬದಿಗೆ ಬದುಕಿರೋ ಬಗ್ಗೆ ಯಾರಿಗೂ ಕೂಡ ಒಂದು ತಿಳಿಯುವಂಥ ಒಂದು ಸಾವಧಾನ ಇರುವುದಿಲ್ಲ, ಜೊತೆಯಲ್ಲೇ ಆಸಕ್ತಿ ಇರುವುದಿಲ್ಲ. ಯಾಕೆಂದರೆ ಅಷ್ಟೊಂದು ವೇಗವಾಗಿ ನಾವು ನಾಗರಿಕರು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಒಂದು ಫೋಟೋಗ್ರಾಫಿ ನಮ್ಮ ಜೀವನದ ವಿವಿಧ ಮಜಲುಗಳನ್ನು ಎತ್ತಿಕೊಳ್ಳೋಕೆ ಈ ರೀತಿ ಯಾವ ರೀತಿ ಇದೆ, ನಾವು ಗೊತ್ತಿಲ್ಲದೆ ಬಿಸಾಡುವಂಥ ಕಸ ಯಾವ ರೀತಿಯಲ್ಲಿ ಒಂದು ದೊಡ್ಡ ಗುಡ್ಡೆಯಾಗಿ ಪರ್ವತವಾಗಿ ಸಮಾಜಕ್ಕೆ ಅದೇ ಪರಿಸರಕ್ಕೆ ಹಾನಿಕಾರಕವಾಗ್ತಾ ಇದೆ. ನಮ್ಮ ವೈದ್ಯಕೀಯ ಜೀವನದಲ್ಲಿ ಹೇಳ್ತೀವಿ, ಅವರು ಆಸ್ಪತ್ರೆಯಲ್ಲಿ ಇರುವಂತಹ ಇರುವುದರಲ್ಲೂ ಕೂಡ 21ನೇ ಶತಮಾನದಲ್ಲೂ ಕೂಡ ಬೀದಿ ಬದಿಯಲ್ಲಿ ಹಾನಿಸಿರುವಂಥ ಇದು ನಮ್ಮ ಆರೋಗ್ಯ ವ್ಯವಸ್ಥೆಗೆ ಒಂದು ಸವಾಲು. ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ನಾವು ಹೇಗೆ ಎಲ್ಲರಿಗೂ ಮನೆ ಕೊಡ್ತೀವಿ ಅಂತ ಹೇಳ್ತೀವಿ, ಹೇಗೆ ಬೀದಿ ಬದಿಯಲ್ಲಿ ಹೋಗ್ತಾರೆ ಬಗ್ಗೆ ನಾವು ಪ್ರತಿ ಅಂಶದಲ್ಲೂ ಕೂಡ ಒಳ್ಳೆಯ ಹೋಟೆಲ್ ಹೈಜಿನಿಕ್ ಫುಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ರಸ್ತೆ ಬದಿಯಲ್ಲಿರುವಂಥ ಆಹಾರ ವ್ಯವಸ್ಥೆ ಈ ರೀತಿ ಪ್ರತಿಯೊಂದರಲ್ಲೂ ಕೂಡ ಸವಾಲು ಸಿಗುವಂಥ ರೀತಿಯಲ್ಲಿ ಜೀವನ ನಮ್ಮ ವ್ಯವಸ್ಥೆಗೆ ಪ್ರಶ್ನೆಯನ್ನು ಉಳಿಸುವಂಥ ರೀತಿ ಈ ಒಂದು ಪ್ರದರ್ಶನ ನಡೀತಾ ಇದೆ. ಇದರ ಮೂಲಕ ನಮ್ಮ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿರುವಂಥ ಈ ಒಂದು ಆಡಳಿತ ವ್ಯವಸ್ಥೆ ಸುಧಾರಣೆ ಈ ಒಂದು ಫೋಟೋ ಪ್ರದರ್ಶನ ಯಶಸ್ವಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಇಂಥ ಮತ್ತೆಷ್ಟು ಜೀವನದ ವಿವಿಧ ರೂಪಗಳನ್ನು ಅಥವಾ ಕುರೂಪಗಳನ್ನು ಸಾರ್ವಜನಿಕರಿಗೆ ವಿಧಿಸಲಿಕ್ಕೆ ಮುಂದೆ ಸಹ ಅನ್ನೋರವರಿಗೆ ಭಗವಂತನು ಆಯುರ್ವೇದ ದೀರ್ಘಾಯುಷ್ಯ ನೀಡಿ ಅಂತ ನಾನು ಆ ರೀತಿ ನನ್ನ ಹೇಳುವಾಗಿ ಜೈ ಜಯ ಮೀಡಿಯಾ ಟ್ರಸ್ಟ್ ಕ್ಲಬ್ ಅಧ್ಯಕ್ಷರಾದಂಥ ಶ್ರೀ ಅದರಲ್ಲಿ ಒಳ್ಳೆಯ ಜನ ಪುಸ್ತಕ ಒಳ್ಳೆಯ ಎರಡೂ ಸೇರಿಬಿಡುತ್ತೆ. ಆದರೆ ಇವತ್ತು ಅನ್ವರ್ ಅವರು ಈ ಒಂದು ಫೋಟೋಗ್ರಾಫ್ ಮಾಡಿ ಅಂತಂದರೆ ಒಂದು ಅವರ ಒಂದು ಹವ್ಯಾಸ. ಈ ಒಂದು ಫೋಟೋಗ್ರಫಿ ಅವ್ರ ಚಿಕನ್ ಬಹಳ ಅಂದರೆ ಒಂದು 20 ವರ್ಷದಿಂದ ಮಾಡ್ತಾ ಇದ್ದಾರೆ ತಿಳ್ಕೊಂಡಿದ್ದಾರೆ. ಬಹಳ ಒಳ್ಳೆಯ ಒಂದು ಅಭ್ಯಾಸವನ್ನು ನಾವು ಇಟ್ಕೊಂಡಿದ್ದಾರೆ. ಅದರಲ್ಲಿ ಹೊಟ್ಟೆ ಬೆಳೆದಿಂದ ಹಿಡಿದು ಬದುಕು ಜಟಕ ಬಂದು ಬೇರೆ ಬೇರೆ ಪ್ರೊಟೆಕ್ಷನ್ ಕೊಟ್ಟು ಚಿಲ್ಲಿ ಬದುಕು ಬೇಕಾದಂಥ ಒಂದು ಆ ಫೋಟೋ ನೋಡಿ ಪ್ರತಿಯೊಂದು ಫೋಟೋಗ್ರಾಫ್ ಕೂಡ ಫೋಟೋ ತೆಗೆಯಬಹುದು. ಅರ್ಥವತ್ತಾಗಿದೆ, ಜನರಿಗೆ ಜೀವನಕ್ಕೆ ಅನುಗುಣವಾದಂಥ ಹಲವಾರು ದಿವಸ ನಾವು ನೋಡುವಂಥದ್ದು ಆ ಫೋಟೋಗ್ರಾಫಿ ಇದೆ. ನಿಜವಾಗಿ ನಮಗೆ ನಮ್ಮ ಇಲ್ಲಿ ನಡೆದ ಎಲ್ಲ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿರಲ್ಲ ಜನರಿಗೆ ಕಣ್ಣಿಗೆ ಆನಂದ ಜೊತೆಯಲ್ಲಿ ಅದರ ಅರ್ಥ ಕೂಡ ಅಷ್ಟೇ ಗಂಭೀರವಾಗಿರುತ್ತದೆ. ಬಹಳ ಚೆನ್ನಾಗಿದೆ. ತಮಗೆ ದೇವರು ಆರೋಗ್ಯ ಕೊಡಲಿ. ಇನ್ನೂ ಹೆಚ್ಚಿನ ಫೋಟೋಗ್ರಫಿ ನಮ್ಮ ಜಿಲ್ಲೆಯ ಲೆವೆಲ್ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲೂ ಇಡೀ ರಾಷ್ಟ್ರ ಮಟ್ಟದಲ್ಲೂ ಇಂಥ ಒಂದು ಫೋಟೋಗ್ರಫಿ ನಾವು ಮಾಡುವಾಗ ಆಗಲಿ ಅಂತ ಹೇಳಿ ನಮಗೆ
ಮುಸ್ಲಿಂ CA ಆಗಿ. ಯಾಕಂದ್ರೆ ಅತ್ಯಂತ ಕಠಿಣವಾದಂತಹ ಪರೀಕ್ಷೆ ಕಬ್ಬಿಣದ ಕಡಲೆಕಾಯಿ. ಈ ಸಲ ಫಲಿತಾಂಶ ಕೇವಲ 8% ಮಾತ್ರ ಸಕ್ಸಸ್ ರೇಟ್. ಅಂತಹ ಕಬ್ಬಿಣದ ಕಡಲೆಕಾಯಿಯನ್ನು ಜಗಿದಂತಹ ನನ್ನ ಸಹೋದರಿ, ಆ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದಂತ ನನ್ನ ಸಹೋದರಿ, ಈ ಎರಡು ವಿಶಿಷ್ಟವಾದಂತಹ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮೆಲ್ಲ ಆತ್ಮೀಯ ಮಿತ್ರರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ ಮುಖ್ಯ ಅತಿಥಿ ಸನ್ಮಾನ್ಯ UT ಖಾದರ್ ಅವರು. UT ಖಾದರ್ ಅವರ ಬಗ್ಗೆ ಹೇಳುವುದಾದ್ರೆ, ಜನರ ಸೇವೆಗೆ ಇವರ ಡ್ಯೂಟಿ, ದಿನಾಲು ಮಾಡುವರು ಜನರ ಭೇಟಿ. ಇವರಿಗೆಲ್ಲ ಯಾವುದೇ ಸೆಕ್ಯೂರಿಟಿ, ಇವರಲ್ಲಿದೆ ಎಲ್ಲೂ ಕಾಣದ ಸಿಂಪ್ಲಿಸಿಟಿ. ಇವರಿಗೆ ಎಲ್ಲರೂ ಸಹಪಾಠಿ, ಆರೋಗ್ಯ ಇಲಾಖೆಗೆ ಇವರೇ ಸಾರಥಿ. ಅವರೇ ನಮ್ಮ UT ಖಾದರ್ ಅವರು. ಆದ್ದರಿಂದ ಈ ಒಂದು ಚಿತ್ರ ಪ್ರದರ್ಶನಕ್ಕೆ UT ಖಾದರ್ ಅವರೇ ಉದ್ಘಾಟಿಸಬೇಕು ಎಂಬ ಒಂದು ಮಹದಾಸೆ ಇಟ್ಟುಕೊಂಡವರು ನಮ್ಮ ಅಹಮದ್ ಅವರು. UT ಖಾದರ್ ಅವರು ಎಷ್ಟು ಸರ್ವ ಸಜ್ಜನಿಕೆ ವ್ಯಕ್ತಿ ಎಂಬುದು ನಿಮಗೆಲ್ಲರಿಗೂ ಗೊತ್ತು. UT ಖಾದರ್ ಅವರು ಆ ಡೇಟ್ ಕೂಡ ನೀಡಿದರು. ಆದರೆ ₹1,000 ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ಕೂಡ ಖರೀದಿಸಿದ್ದಾರೆ. ಇದು ಇತ್ತೀಚಿನ ಕೆಲವೊಂದು ವಿಚಾರಗಳು. ಕಾರ್ಯಕ್ರಮದ ಉದ್ಘಾಟಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ನಮ್ಮ ಯಂಗ್ ಫ್ರೆಂಡ್ಸ್ ನ ಸಲಹೆಗಾರರು, ಪ್ರಧಾನ ಸಲಹೆಗಾರರು ಈ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಬಹಳ ಅತ್ಯುತ್ತಮವಾಗಿ ಏರ್ಪಡಿಸಲ್ಪಟ್ಟಂತಹ ನಮ್ಮೆಲ್ಲರ ಆತ್ಮೀಯರು, ನಮ್ಮ ಗೌರವರು, ಆತ್ಮೀಯ ಮಿತ್ರರಾದ ಬಹುಶಃ ಈ ಒಂದು ಛಾಯಾಚಿತ್ರದಲ್ಲಿ ವಿಶೇಷವಾದ ಕಲೆಯನ್ನು ಪ್ರದರ್ಶಿಸಿದಂತಹ ಅಹಮದ್ ಅನ್ವರ್ ಅವರ ಫೋಟೋ ಎಕ್ಸಿಬಿಷನ್ ಆನ್ ಸ್ಟೇಟ್ ಲೈಟ್ ಎಂಬ ಆ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭೆಗೆ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದ ಕೇಂದ್ರದ ಬಿಂದು ನಮ್ಮ ವಿಶೇಷವಾದ ಪ್ರತಿಭೆ ಮೂಲಕ ವಿವಿಧ ಸಮಾಜದಲ್ಲಿರುವಂತಹ ಸಮಾಜ ಕಟ್ಟಕಡೆಯಿಂದ ಹಿಡಿದು ಸಮಾಜ ಎಲ್ಲ ಸಮಸ್ಯೆಗಳನ್ನು ಈ ನಮ್ಮ ಚಿತ್ರ ಮೂಲಕ ಸಮಾಜಕ್ಕೆ ತೋರ್ಪಡಿಸಿದಂತಹ ಅಹಮದ್ ಅನ್ವರ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಬುಕ್ಕನ್ನು ರಿಲೀಸ್ ಮಾಡಿರುವಂತಹ ನಮ್ಮ ಗೋರ್ದಂತಹ ಆತ್ಮನಿರ್ಭರ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷ ರಾಮಕೃಷ್ಣ ಅವರೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸನ್ಮಾನ ಮತ್ತು ಗೌರವ ಪುಸ್ತಕಗಳಿಂದ ಪ್ರಥಮ ಶಬನ CA ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಅಮಿತ್ ಖಾನ್ ರಿಯಾಸ್ ಅವರೇ, ಅಶೋಕ್ ಬಿಡ್ಲಾರ್ ಅವರೇ, ಮುಂದಿರುವ ಎಲ್ಲ ನಮ್ಮ ಗೌರವದ ಎಲ್ಲ ಪರಿಚಯಿಸ್ತಾರೆ. ಎಲ್ಲ ನಮ್ಮ ಗೌರವದ ಹಿರಿಯ ವ್ಯಕ್ತಿಗಳೇ, ಇವರೆಲ್ಲ ನಮ್ಮ ಈ 4 ಸಂಸ್ಥೆಯ ಅಧ್ಯಕ್ಷರೇ, ನಮ್ಮ ಪದಾಧಿಕಾರಿ ವರ್ಗದವರೇ, ಅಹಮದ್ ಅವರ ಕುಟುಂಬಸ್ಥರೇ, ಅವರೆಲ್ಲ ಅಭಿಮಾನಿ ಮತ್ತು ಮಿತ್ರ ವರ್ಗದವರೇ, ಈ ಒಂದು ಕಾರ್ಯಕ್ರಮ ಸಂಘಟಿಸಲು ನನ್ನ ಆತ್ಮೀಯರೇ, ಅವರನ್ನ ಇಂದು ಬಂದಿದ್ದಾರೆ. 9 ಗಂಟೆ ಕರೆಕ್ಟಾಗಿ ಬರಬೇಕಂತ ಹೇಳಿದ್ದಾರೆ. ನಾನು ಬರ್ತಂತ ಹೇಳಿದ್ದೇನೆ. ಬಹುಶಃ ಇವತ್ತು ಮನೆಗೆ ಬಹಳಷ್ಟು ಜನ ಇದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಬಿಟ್ಟು ಬರಲಿಕ್ಕೆ ಬೇರೆ ಬಹಳಷ್ಟು ದೂರದಿಂದ ಬಂದಿರ್ತಾರೆ. ನನ್ನ ನಾಳೆ ಬಂದೆ ಅಂತೇಳಿ ಮತ್ತೆ ಅವ್ರ ಮನೆಗೆ ಬರಬೇಕಾದ್ರೆ ಮತ್ತೆ ಕಷ್ಟ ಆಗ್ತದೆ ಇಟ್ಕೊಂಡು ಎಲ್ಲರ ಸಮಸ್ಯೆ ಬದಲಿಗೆ ಬರೋ ಸ್ವಲ್ಪ ತರವಾಯಿತು. ನಿಮ್ಮೆಲ್ಲರ ಕ್ಷಮೆ ನಾನು ಯಾಚಿಸಲಿಕ್ಕೆ ಇಚ್ಛಿಸ್ತೇನೆ. ಬಹಳಷ್ಟು ಸಂತೋಷವಾಗ್ತಿದೆ. ಸನ್ಮಿತ್ರದ ಅಹಮದ್ ಅನ್ವರ್ ಅವರು ಬಹುಶಃ ನಮ್ಮ ಪ್ರತಿಭೆ ಮೂಲಕ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಬಹುಶಃ ಎಲ್ಲರ ಕಣ್ತರಿಸುವಂಥ ವಿವಿಧ ಛಾಯಾಚಿತ್ರವನ್ನು ಬಹುಶಃ ಇವತ್ತು ಮುಂದೆ ನಿಲ್ಲಿಸುವಂಥ ಅವಕಾಶ ಮಾಡಿದ್ದಾರೆ. ಇವತ್ತು ನನಗೆ ಬಹಳಷ್ಟು ಯಾಕಂತ ಹೇಳಿದ್ರೆ ಅಹಮದ್ ಅನ್ವರ್ ವೈಯಕ್ತಿಕವಾಗಿ ನಮ್ಮ ಹೀಗಲ್ಲ. ನಾನು ಶಾಸಕನಾಗುವ ಮೊದಲೇ ಬಹುಶಃ ಇವತ್ತು ಎಲ್ಲ ರೀತಿಯ ಮಿತ್ರ ಜೊತೆಗೆ ಕೂಡ ಅಹಮದ್ ಶಾಸಕರಾಗುವ ಮೇಲೆ ನಮ್ಮದು ರಾಜಕೀಯವಾಗಿ ನನ್ನ ಒಂದು ಚಟುವಟಿಕೆ ಆದರೆ ಸಾಹಿತ್ಯಿಕ ಮತ್ತು ಸಾಮಾಜಿಕವಾಗಿ ನಮ್ಮ ಮೊಹಮ್ಮದರಲ್ಲಿ ಉಮರಲ್ಲಿ ಅದೇ ರೀತಿ ಅಹಮದರಲ್ಲಿ ಇವರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವರು ಸಾಹಿತ್ಯ ಕಾರ್ಯಕ್ರಮವನ್ನು ಭಾಗವಹಿಸುವಂಥ ಒಂದು ವಿಚಾರ ಇರುವಂಥದ್ದು. ಬಹುಶಃ ನಮ್ಮ ಸಮುದಾಯ ಸಂಬಂಧಪಟ್ಟಂತೆ ನಮ್ಮ ಸೆಂಟ್ರಲ್ ಕಮಿಟಿ ಅಹಮದ್ ಅಕ್ಕನವರು ಹಿರಿಯರು ಬಹುಶಃ ಎಲ್ಲ ವಿಧದಲ್ಲಿ ಕೂಡ ಎಲ್ಲ ಹಿರಿಯರ ಹಿರಿಯರ ಸೋದರ ಮಿತ್ರರ ಆ ಸಲಹೆ ಸೂಚನೆ ಮಾರ್ಗದರ್ಶನ ಸಮಾಜದ ಕಾರಣ ಈ ಒಂದು ಉತ್ತಮವಾದ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಆದರೆ ಬಹುಶಃ ಅಹಮದ್ ಅವರು ಬಹುಶಃ ಅತ್ಯಂತ ಮೃದು ಸ್ವಭಾವ ಮತ್ತು ಅತ್ಯಂತ ಸಾಫ್ಟ್ ನೇಚರ್ ಆಗಿರುತ್ಕೊಂಡು ಬಹುಶಃ ಇದನ್ನು ರಾಜ್ಯಕ್ಕೆ ಬೇಕಾದರೆ ಎಲ್ಲ ರೀತಿಯ ಅಹಮದ್ ಕೂಡ ಇದೆ. ಯಾವುದೇ ಕಾರ್ಯಕ್ರಮ ಕೂಡ ಇದ್ರೂ ಕೂಡ ಆ ಕಾರ್ಯಕ್ರಮ ಬಂದು ನಮ್ಮ ಫೋಟೋನ ದುಃಖಿಸಿ ನನಗೆ ಅಲ್ಲಿ ಸಲಹೆ ಸೂಚನೆ ಕೊಡುವ ಜೊತೆಗೆ ಮರುದಿವಸ ಅದು ಪ್ರಕಟಿಸುವಂತಹ ವಿಶೇಷ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಇದೆ. ಬಹಳಷ್ಟು ಸಮಯ ನನ್ನಿಂದ ತಪ್ಪಂತ ಅದು ಸರಿಯಲ್ಲ ಇದು ಸರಿ ಅಂತ ಹೇಳಿದ್ರೆ ಧೈರ್ಯವಾಗಿ ನನಗೆ ಆ ಸಲಹೆ ಕೊಟ್ಟು ನಾನು ತಿರುಗುವಂಥ ಅವಕಾಶ ಕೂಡ ಇವತ್ತು ಮಾಡಿದರು. ಇದೆಲ್ಲವೂ ಕೂಡ ನಮ್ಮ ಮಿತ್ರರ ವಿಶೇಷವಾದ ಸಲಹೆ ಸೂಚನೆ ಮುಖಾಂತರ ನನ್ನಲ್ಲಿರುವಂಥ ತಪ್ಪನ್ನು ಸರಿಪಡಿಸಿಕೊಂಡು ನನಗೆ ಮುಂದೆ ಹೋಗಿ ಇವತ್ತು ಯಶಸ್ವಿಯಾಗಿರುವಂಥ ಅವಕಾಶ ಮಾಡಿಕೊಟ್ಟಂಥ ಒಂದು ಹಲವಾರು ಮಿತ್ರರಲ್ಲಿ ಒಬ್ಬರು ನನ್ನ ಹೇಳಿ ಇಚ್ಛಿಸುವಂಥ ಅವಕಾಶ ಮಾಡ್ತಾರೆ. ಅದು ನಾನು ಖಂಡಿತವಾಗಿ ಶಾಶ್ವತವಾಗಿ ನನ್ನ ಬಂದ
ಮಾಡಿದ್ದಾರೆ. ಇದು ಮಾಡುವ ಇಚ್ಛೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಾಮಾಜಿಕವಾದ ಕಳಕಳಿ ಇದ್ದ ಕಾರಣ ಬಹುಶಃ ಇದನ್ನು ಪ್ರತಿಬಿಂಬಿಸುವಂಥ ಅವಕಾಶ ಇದೆ. ಸೊ ಒಂದು ಸಾಲ ಬಹುಶಃ ಇವತ್ತು ಒಂದು ಕಡೆ ಇದ್ದು ಇಂಥ ಜನಸಾಮಾನ್ಯರಿಗೆ ಅವರ ಸಮಸ್ಯೆ ಬಿಂಬಿಸಬೇಕು, ಅದಕ್ಕೆ ಪರಿಹಾರ ಕಾಣುವಂಥ ಒಂದು ಮನೋಭಾವ ಹಮ್ಮಿಕೊಳ್ಬೇಕು ಉದ್ದೇಶದಿಂದ ಬಹುಶಃ ನಿಲ್ಲಿಸಿದ್ದಾರೆ. ಆದ ಕಾರಣ ಅವರ ಒಂದು ಸ್ವಭಾವ ಮತ್ತು ವ್ಯಕ್ತಿತ್ವ ಅವರ ಸಮಾಜದ ಕಾಲದಿಂದ ಕೂಡ ನಾವು ಹೋಗಬೇಕಾಗ್ತದೆ. ಎಲ್ಲರಿಗಿಂತ ನನ್ನ ಬಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಯುವ ಸಮುದಾಯಕ್ಕೆ ಅವ್ರ ಮಾದರಿಯನ್ನು ಹೇಳಿ ಕೆಲಸ ಮಾಡುವುದು. ಇವತ್ತು ಅವರ ಸ್ವಭಾವದಲ್ಲಿ ಬಹಳಷ್ಟು ಮೃದು ಸ್ವಭಾವ ಮತ್ತು ಸಾಫ್ಟ್ ನೇಚರ್ ಆಗಿದ್ದರೂ ಕೂಡ ಅಸೌಖ್ಯ ಆದ ಸಂದರ್ಭದಲ್ಲಿ ಅತ್ಯಂತ ಧೈರ್ಯವಾಗಿ ಸ್ವೀಕರಿಸಿಕೊಂಡು ಅತ್ಯಂತ ನೆಮ್ಮದಿಯಿಂದ ಆ ವ್ಯಕ್ತಿತ್ವದ ನಿಜವಾದ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ಹೇಳಿ ಆ ಧೈರ್ಯದ ವ್ಯಕ್ತಿತ್ವದ ಮೂಲಕ ಇವತ್ತು ಸಂತೋಷದಿಂದ ಆಚರಿಸುವಂಥ ವ್ಯಕ್ತಿತ್ವ ಅದೆಲ್ಲರಿಗೂ ಬರುವಂಥ ವ್ಯಕ್ತಿತ್ವ ಆಗಬೇಕಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮಲ್ಲಿ ಬೇರೆ ಬೇರೆ ವಿಚಾರ ಇರ್ಬೋದು, ಅನ್ನುವಂಥ ಒಂದು ವಿಶೇಷವಾದ ಈ ಸಮಯದಲ್ಲಿರುವಂತಹ ಆ ಧೈರ್ಯ ಮತ್ತು ಪ್ರೀತಿ ವಿಶ್ವಾಸ ಮತ್ತು ಆತ್ಮದ ವ್ಯಕ್ತಿತ್ವವನ್ನು ಅದು ಶಾಶ್ವತವಾಗಿ ಮೈಗೂಡಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಹಾಗಾಗಿ ನಾನು ಇವತ್ತು ಬಹುಶಃ ನಿಮ್ಮ ಹತ್ರ ಕೂಡ ಬಹುಶಃ ಅಲ್ಲಂತೂ ಕೂಡ ಅವರಿಗೆ ಮತ್ತಷ್ಟು ದೀರ್ಘಾಯುಷ್ಯ ಆರೋಗ್ಯ ಮತ್ತಷ್ಟು ಕೊಡುವಂಥ ಅವಕಾಶ ಆಗಲಿ. ಅತ್ಯಂತ ಗುಣವಾಗಿ ತಿಳ್ಕೊಂಡು ನಮ್ಮ ಜೊತೆ ಇರುವಂಥ ಅವಕಾಶ ಆಮೇಲೆ ನಾನು ಹೆಚ್ಚಿಸಿ ಅವರ ಕುಟುಂಬಸ್ಥರಿಗೆ ವಿಶೇಷ ಶುಭಾಶಯ ಸಲ್ಲಿಸಲಿಕ್ಕೆ ಅಂತ ಅವಕಾಶ ಮಾಡುವಂಥದ್ದು. ಆದ ಕಾರಣ ಬಹುಶಃ ಈ ಒಂದು ನಮ್ಮ ಪ್ರತಿಭೆ ಜೊತೆಯಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಮಾದರಿ ಹಾಕುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬಹುಶಃ ಇದು ನಾನೇ ಬರಬೇಕಂತ ನನಗೊಂದು ಸಿಕ್ಕಿರೋದು ಈ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿರೋದ್ರ ಭಾಗ್ಯ ಅಂತ ನಾನು ಇವತ್ತು ಹೇಳಿ ಇಚ್ಛಿಸುವಂಥ ಅವಕಾಶ ಮಾಡ್ತೇನೆ. ಬಹುಶಃ ಯುವ ಜನಾಂಗ ಇವತ್ತು ಆ ಮಾದರಿರುವಂಥ ಒಂದು ವ್ಯಕ್ತಿತ್ವ ಮುಂದೆ ಇಟ್ಟುಕೊಂಡು ಹೋಗುವಂಥ ಅವಕಾಶ ವ್ಯವಸ್ಥೆ ಆಗಲಿ ಅಂತ ನಾನು ಇವತ್ತು ಅವರ ಕಾರ್ಯದಲ್ಲಿ ಮತ್ತು ಪ್ರತಿಭೆ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಬಹುಶಃ ನಮ್ಮಿಂದ ವಿಶೇಷ ಬಹುಶಃ ನಾನು ಕಳೆದ ತಿಂಗಳು ನಾನು ನಮ್ಮ ಈಗ ಎಪಿಎಲ್ಗೆ ಬಿಪಿಎಲ್ ನಮ್ಮ ಸ್ಕೀಮ್ ಇದೆ. ಎಪಿಎಲ್ಗೆ ಈ ದೇಶದಲ್ಲೇ ಪ್ರಥಮ ಬಾರಿಗೆ ನಾನು ಎಪಿಎಲ್ ಯೋಜನೆ ಕೊಟ್ಟಿದ್ದೇವೆ. ಇವತ್ತು 70% ಫ್ರೀ, ಬರೀ 30% ಮಾತ್ರ ಎಪಿಎಲ್ ಅಂತ ಇರಲಿಕ್ಕೆ. ಆಗಲೇ ನಮ್ಮ ಪತ್ರಕರ್ತರ ಮಿತ್ರರಿಗೆ ಒಂದು ವಿಶೇಷವಾದ ಪತ್ರಕರ್ತರಿಗೆ ಆರೋಗ್ಯ ಭಾಗ್ಯವನ್ನು ಕೂಡ ನಾನು ಇವತ್ತು ಘೋಷಣೆ ಮಾಡಿದ್ದೇನೆ. ಮುಂದಿನ ಚಾಲನೆ ಬರ್ತದೆ. ಆ ಅದನ್ನು ಗುರಿ ಇಟ್ಟುಕೊಂಡೇ ಅದನ್ನು ಎಲ್ಲರಿಗಿಂತ ಅವಕಾಶ ಹಂತದಲ್ಲಿ ಅದು ಮುಂದಿರುವ ಅವಕಾಶ ಆಗಬೇಕು ಉದ್ದೇಶದಿಂದ ಅತಿ ಶೀಘ್ರದಲ್ಲೇ ನಾವು ಇವತ್ತು ಜಾರಿಗೆ ತರುವಂಥ ಅವಕಾಶ ಮಾಡಿದಾಗ ನಮ್ಮ ಪತ್ರಕರ್ತರ ಮಿತ್ರರು ಕೂಡ ಸಂಪೂರ್ಣವಾದ ಉಚಿತವಾದ ಆರೋಗ್ಯ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ನಾವು ಇವತ್ತು ಮುಂದಿನ ನಾವು ಇವತ್ತು ಬರ್ತಾ ಇದ್ದೀವಿ. ಈಗಾಗಲೇ ರಿಟೈರ್ಡ್ ಆದ ನಮ್ಮ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ದಾರೆ ದೇಶದಲ್ಲಿ ಪ್ರಥಮ ಬಾರಿಗೆ ಉಚಿತವಾದ ಕ್ಯಾಶ್ ಸ್ಟೇಟ್ಮೆಂಟ್ ಕೊಡುವ ಈಗ ಕಾರ್ಯಕ್ರಮ ಬಂದಿದ್ದೇವೆ. ಅದರಲ್ಲಿ ರಿಟೈರ್ಡ್ ಆದವರಿಗೆ ಕೂಡ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ರಿಟೈರ್ಡ್ ಆದವರು ಕೂಡ ಇದನ್ನು ಸೇರಿಸಿಕೊಂಡು ಪೆನ್ಷನ್ ಆಗಿದ್ದಾರೆ ಅವರಿಗೆ ಕೂಡ ಚಿಕಿತ್ಸೆ ಮಾಡಿ ಉಚಿತವಾದ ಚಿಕಿತ್ಸೆ ಯೋಜನೆ ಕೂಡ ನಾವು ಮುಂದುವರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸದಸ್ಯರು ಮಾರ್ಗದರ್ಶನ ಮಾಡುವಂಥ ಅವಕಾಶ ಆಗಿದೆ. ನಿಮ್ಮೆಲ್ಲರ ದೂರ ಸಹಕಾರ ಆಶೀರ್ವಾದ ನನ್ನ ಕ್ಷೇತ್ರದ ಮತದಾರ ಮತ್ತು ನಮ್ಮ ಹಿರಿಯರ ನಾಯಕರ ಸಹಕಾರದಿಂದ ಶಾಸಕನಾಗಿ ಮಾತ್ರ ರಾಜ್ಯ ಸರ್ಕಾರ ಸಂಪೂರ್ಣ ಸಭೆಯನ್ನು ಕೆಲಸ ಇವತ್ತು ಆಗಿದೆ. ಈ ರಾಜ್ಯದ ಉದ್ದಗಲಕ್ಕೂ ನೀವು ಇದ್ದಂಥ ವಿಶ್ವಾಸ ನನ್ನ ಕ್ಷೇತ್ರದ ಕೊಟ್ಟಂಥ ಮತದ ಹಾಗೆ ಧಕ್ಕೆ ಬರದ ರೀತಿಯಲ್ಲಿ ಅದರ ಗೌರವಿಸಬೇಕೆಂಬ ಉದ್ದೇಶದಿಂದ ಈ ರಾಜ್ಯದ ಉದ್ದಗಲಕ್ಕೂ ಸಂಚರಿಸುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ಆಗಲಿ. ನನ್ನಿಂದ ಕೆಲಸ ಜಾಸ್ತಿ ಆಗಿದೆ, ಕೆಲಸ ಕಡಿಮೆ ಆಗಿದೆ ನನಗೆ ಗೊತ್ತಿಲ್ಲ. ಅದೇ ಯಾಕಂದ್ರೆ ಜನರಲ್ಲಿ ಬೇಕು, ಜನರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಜಾಸ್ತಿ ಕಡಿಮೆ ಆಗಿದೆ ಅಂತ. ನಾನು ಒಂದು ಬಹಳಷ್ಟು ಧೈರ್ಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ರಾಜ್ಯದ ಉದ್ದಗಲಕ್ಕೂ ನೀವು ಯಾವುದೇ ಒಂದು ಗುಲ್ಬರ್ಗದಿಂದ ಹಿಡಿದು ಯಾವುದೇ ಒಂದು ಪ್ರದೇಶಕ್ಕೆ ಬೇಕಾದ್ರೆ ನೀವು ರಾಜ್ಯದ ಉದ್ದಗಲಕ್ಕೂ ಯಾವುದೇ ಒಂದು ಪ್ರದೇಶ ಹಳ್ಳಿಗೆ ಬೇಕಾದರೆ ಅಥವಾ ಗುಡ್ಡಗಾಡ ಪ್ರದೇಶ ಬೇಕಾಗಿ ಹೋಗಿ. ಬಹುಶಃ ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು ಉಳ್ಳಾಲದವರು ಈ ಕ್ಷೇತ್ರದವರು ಇದ್ದಾಗ ನಿಮ್ಮ ಜನಪ್ರತಿನಿಧಿಯ ಬಗ್ಗೆ ಗೌರವ ಮತ್ತು ತಲೆ ಎತ್ತುವಂಥ ಮಾತಲ್ಲದೆ ನೀವು ಬಲ ತೆಗೆಸುವಂಥ ಯಾವುದೇ ಮಾತು ಮಾಡಲಿಲ್ಲ, ಮಾಡಿ ಹೋಗುವುದಿಲ್ಲ. ಇನ್ನು ಮಾಡದ ರೀತಿಯ ಒಂದು ವಿಶೇಷ ನಿಮ್ಮ ಹಿರಿಯರನ್ನು ಕೂಡ ನಾನು ಸೂಚಿಸುವಂಥದ್ದು. ನನ್ನಷ್ಟು ಬಹಳಷ್ಟು ಜನ ಕೇಳ್ತಾರೆ ನಮ್ಮನ್ನು ಚೆನ್ನಾಗಿ ಬಹುಶಃ ಇವತ್ತು ನೀವು ಕೊಟ್ಟಂಥ ಅವಕಾಶದಿಂದ ಬೇರೆ ಬೇರೆ ಅವಕಾಶ ಬಂದಿದೆ. ಚನ್ನಗಿರಿಯಲ್ಲಿ ಬಹುಶಃ 50,000 ಜನಸಂಖ್ಯೆ ಭಾರತ ನಮ್ಮ ಶ್ರೀಗಿರಿ ಸ್ವಾಮೀಜಿಯವರ ನಾವು ಭಾರತದ ಕಾರ್ಯ ಉದ್ಘಾಟನೆ ಮಾಡುವಂಥ ಅವಕಾಶ. ನಾನು ಯಾಕೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಹೇಳಿದರೆ ಶ್ರೀಗಿರಿ ಸ್ವಾಮೀಜಿ 50,000 ಜನರಿಗೆ ಮಕ್ಕಳು ಕಲಿಸಿದ್ದಾರೆ. ಅದಕ್ಕೆ ನಮಗೆ ಹಾಸ್ಪಿಟಲ್ ಇಲಾಖೆ ಹೋದಾಗ ಮಾತ್ರ ಅವರಲ್ಲಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಕೆಲಸಕ್ಕೆ ಅಲ್ಲಿ ಕಲಿತಾರೆ ಶಾಲೆಯಲ್ಲಿ. ಒಂದು ದಿವಸ ಬಂದು ಹೇಳಿದಂತೆ ಬುದ್ಧಿಯವರೇ ನನಗೆ ಇಲ್ಲಿ ದೊಡ್ಡ ಹೋಗಿ ಅವನಿಗೆ ಹೆಸರು ಕೂತ್ಕೊಂಡು ಅವನ ತಲೆಗೆ ಸಿಗಿ ನಮಗೆ ಹೆಸರು ಹಾಗಾಗಿ ಟೆನ್ಷನ್ ಇರೋ ಮನುಷ್ಯ ಎಲ್ಲರೂ ನಾವು ಹೇಗೆ ಸ್ವೀಕರಿಸಿಕೊಂಡು ಆತ್ಮವಿಶ್ವಾಸ ಧೈರ್ಯ ಮತ್ತು ನೆಮ್ಮದಿಯಿಂದ ನಮ್ಮ ಜೀವನ ಸಾಗಿಸ್ತೇವೆ. ಇದರಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಕೊಡುವ ಮುಖ್ಯ ಉದ್ದೇಶವಾಗಿದೆ. ಮತ್ತು ಸಮಸ್ಯೆ ಇಲ್ಲದ ಪ್ರದೇಶ, ಸಮಸ್ಯೆ ಇಲ್ಲದ ಊರು ಬೇಕಿದ್ರೆ ಅದು ಒಂದು ಊರು ಸಿಗಲಿಕ್ಕೆ ಮಾತ್ರ ಸಾಧ್ಯ. ನೀವು ಅಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಯಾರಿಗೂ ಟೆನ್ಷನ್ ಇಲ್ಲ, ಯಾರಿಗೂ ಸಮಸ್ಯೆ ಇಲ್ಲ. ಮತ್ತು ಎಲ್ಲರಿಗೂ ಸಮಸ್ಯೆ
ಟೆನ್ಷನ್ ಇಲ್ಲ, ಬೇರೆಲ್ಲ ಕಡೆ ಟೆನ್ಷನ್ ಸಿಗ್ತದಂತ ಅದನ್ನೆಲ್ಲ ನಾವು ಈ ರೀತಿ ಒಂದಿದ್ದ ನಂತರ ಇದನ್ನೆಲ್ಲ ನಾವು ಆತ್ಮವಿಶ್ವಾಸವನ್ನು ಒಂದು ಅವಕಾಶ ಒಂದು ಮತ್ತೊಮ್ಮೆ ಎಲ್ಲ ವಿಶೇಷ ಭಾಷೆ ಸಲ್ಲಿಸುವ ನಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದ ರಾಮಕೃಷ್ಣ ಅವರು ಅತ್ಯಂತ ಅನುಕೂಲ ಆತ್ಮೀಯರು. ನಾನು ವಿದ್ಯಾಸಮುದಾಯ ಸಮಯದಲ್ಲಿ ನನಗೆ ಸಲಹೆ ಸೂಚನೆ ಕೊಡುವ ಮೂಲಕ ಬೇರೆ ಬೇರೆ ರೀತಿಯ ಸಹಕಾರ ಕೊಟ್ಟರು. ಇವತ್ತು ನಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದು ಮತ್ತು ಈ ಕಾರ್ಯ ನಮಗೆಲ್ಲರಿಗೂ ಸಂತೋಷದಂತ ವಿಚಾರ. ಅವ್ರು ಇನ್ನಷ್ಟು ಕೂಡ ಆ ಮೇಲೆ ಹೋಗುವಂಥ ಅವಕಾಶ ಇತ್ತು. ಅವರು ಕೂಡ ಭಾಳ ಸಾಫ್ಟ್ ಸಹಾಯಕರಾಗಿ ಅವರ ಕೆಲಸ ಮಾಡಿ ಮುಗಿಸುವಂಥ ಸ್ವಭಾವ ಅದನ್ನು ಸಲ್ಲಿಸಿ ಬಹಳಷ್ಟು ಸಂತೋಷ. ನಮ್ಮ ಸೋದರರಾದ ಶಮನ್ ಅವರು ಇವತ್ತು ಯಾವ ರೀತಿ ಒಂದು ಮಹಿಳೆ ಒಂದು ಧೈರ್ಯವಾಗಿ ಎದ್ದು ನಿಂತು ಯಾವುದೇ ಸಂಸ್ಥೆ ಕೂಡ ಸಮಾಜದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಶೈಕ್ಷಣಿಕ ಹೋಗುವಂಥ ಒಂದು ಫೆಬ್ರವರಿ 10ರ ತನಕ ನಡೆಯಲಿಕ್ಕಿದೆ. ಕವಿ ಹೃದಯಿಯೂ ಆಗಿರುವಂತಹ ಅಹಮದ್ ಅನ್ವರ್ ನೂರಾರು ಕವನಗಳ ರಚನೆಯ ಸರದಾರ. ಕೆಲವೊಂದು ಕವನಗಳ ಪುಸ್ತಕಗಳು ಕೂಡ ಅನ್ವರ್ ಅವರಿಂದ ಸಮಾಜಕ್ಕೆ ಅರ್ಪಿತಗೊಂಡಿದೆ. ಸಚಿವರು ಸಂಘಟನೆಗಳಾದ ಬೇಕಾದವರೇ ಸರ್ಕಾರದ ಅಧ್ಯಕ್ಷರಾದ ನಾನು ನಮ್ಮ ಮಾಧ್ಯಮ ಲೋಕದ ಸಂಗಾತಿಯಾದ ರಾಮಕೃಷ್ಣರವರೇ, ಶಬನರವರೇ, ಅಬ್ದುರಾವ್ ಪುತ್ತಿಗೆಯವರೇ ಹಾಗೂ ನನ್ನ ಮುಂಭಾಗದಲ್ಲಿರುವ ಎಲ್ಲ ನನ್ನ ಗೆಳೆಯರು ಮಿತ್ರರು ಆದ ಸಂಗಾತಿಗಳೇ, ನನ್ನ ಬಹುಕಾಲದ ಕನಸಾದ ಒಂದು ಪ್ರದರ್ಶನವನ್ನು ಇಲ್ಲಿ ಸಂಪೂರ್ಣಗೊಳಿಸಲಾಯಿತು. ಅದಕ್ಕಾಗಿ ನಮ್ಮ ಸಮುದಾಯವಾಗಿ ಎಲ್ಲ ಸ್ತುತಿಸ್ತೇವೆ. ನಾನು ಕಾದರವರು ಹೇಳಿದಂತೆ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿಯೇನಲ್ಲ, ಆದರೂ ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ಈ ಮಾಧ್ಯಮ ರಂಗದಲ್ಲಿರುವ ಈಗ 1 ವರ್ಷದ ಮೊದಲು ಈಗ ನಾನು ಅನಾರೋಗ್ಯ ಬಿಡ್ತಾನಾಗಿ ಮನೆಯಲ್ಲಿ ಇರೋದರಿಂದ ನನಗೆ ಮಾಡಲಾಗುತ್ತಿಲ್ಲ. ಆದರೆ ನನ್ನಿಂದ ಆಗುವ ಎಲ್ಲ ಕೆಲಸವನ್ನು ಕಂಪ್ಯೂಟರ್ ಮೂಲಕ
ನಾನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಒಂದು ವಿಷಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ, ನಾನು ಅನಾರೋಗ್ಯ ಆದ ಕೂಡಲೇ ಯಾರು ಭಯಪಡಬೇಕಂತೇನಿಲ್ಲ. ನನ್ನ ಎಲ್ಲ ಕೆಲಸ ಕಾರ್ಯ ಮುಗಿಯಿತು, ನನ್ನ ಈ ಪ್ರಪಂಚ ಮುಗಿಯಿತು ಅಂತ. ನನಗೆ ಆದ ಅನಾರೋಗ್ಯ ಅತ್ಯಂತ ಭಯಾನಕವಾದ ಕಾಯಿಲೆ, ಅದರಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕಾಗಿ ಯಾರು ಮಾಡಬೇಕಂತೇನಿಲ್ಲ. ಹೊಟ್ಟೆಯಲ್ಲಿ ಅದಕ್ಕೆ ಟ್ಯೂಮರ್ ಆಗಿದೆ, ಈಗ ಅದು ರಿಕವರ್ ಸ್ಟೇಜಲ್ಲಿ. ಆತ್ಮವಿಶ್ವಾಸ ಮತ್ತು ಅಲ್ಲಾಹನ ಮೇಲಿರುವ ಧೈರ್ಯ ಇದು ನಮ್ಮನ್ನು ಯಾವಾಗಲೂ ಸೋಲಿಕ್ಕೆ ಬಿಡುವುದಿಲ್ಲ, ಸೋಲಬಾರದು ನಾವು. ಯಾಕೆಂದರೆ ಸೋತ ಕೂಡಲೇ ಮನುಷ್ಯ, ಕಾದವರು ಹೇಳಿದ ಟೆನ್ಷನ್ನಲ್ಲಿ ಬಂದ ಕೂಡಲೇ ಮನುಷ್ಯ ಸೋತು ಬಿಡ್ತಾರೆ. ಟೆನ್ಷನ್ ಇಲ್ಲದ ವ್ಯಕ್ತಿ ಇಲ್ಲ, ಆದರೂ ಆ ಟೆನ್ಷನ್ಗೂ ನಮಗೂ ನಿಯಂತ್ರಣ ಬೇಕಾಗ್ತದೆ. ನಾನು ಈ ಮಧ್ಯೆ ಈಗ ನನಗೆ ಅನಾರೋಗ್ಯ ಬಿಟ್ಟು ನನಗೆ 1 ವರ್ಷ ಆಯಿತು, ಆದರೆ ನಾನು 6 ತಿಂಗಳಿಂದ ಮಾತ್ರ ನಾನು ವಿಶ್ರಾಂತಿ ಹೇಳಿದ್ದೇನೆ. ಆ ಮೊದಲು ನಾನು ನನ್ನ ಫೀಲ್ಡಲ್ಲೇ ಇದ್ದೆ. ಇದರಲ್ಲಿ ನನ್ನ ಛಾಯಾಚಿತ್ರ ಅದು ನಾನು ಅನಾರೋಗ್ಯ ಆದ ಕಾಲದ್ದೇ ಆಗಿತ್ತು. ಆದ್ದರಿಂದ ನಾನು ಎದೆಗೊತ್ತಿಲ್ಲ. ಇಲ್ಲಿರುವ ಈ ಕಲೆಕ್ಷನ್ಸ್ ಎಲ್ಲ ಸುಮಾರು 20 ವರ್ಷಕ್ಕೂ ಮುಗಿಲಾದದ್ದು. ಅದು ಸಾಧಾರಣ 1000 ಚಿತ್ರಗಳಿಂದ ಆಯ್ದ 100 ಫೋಟೋ ಇಲ್ಲಿ ಇರೋದು. ಇದು ಎಷ್ಟೋ ಸಾವಿರ ಫೋಟೋ ನನ್ನ ಕಲೆಕ್ಷನ್ನಲ್ಲಿ ಇದೆ. ನನ್ನ ಹತ್ರ ನನ್ನ ಪತ್ರಿಕಾ ಮಿತ್ರರು ಕೇಳಿದರು, ಯಾಕಾಗಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನೇ ಆಯ್ದುಕೊಂಡ್ರಿ ಅಂತ. ಯಾಕೆಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿರುವಷ್ಟು ಇಫೆಕ್ಟ್ ಪ್ರಭಾವಪೂರ್ಣ ಆಗೋದು, ಕಲರಲ್ಲಿ ಆಗೋದಿಲ್ಲ. ಮತ್ತು ಕಲರಲ್ಲಿ ನಾವು ಏನಾದರೂ ಅದಕ್ಕೆ ವ್ಯತ್ಯಾಸ ಮಾಡ್ತಾ ಇರ್ತೇವೆ. ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ನಿಮಗೆ ಏನು ಮಾಡಲಿಕ್ಕೆ ಆಗೋಲ್ಲ, ಸೀದಾ ಅದನ್ನು ತೋರಿಸ್ಬೇಕಾಗ್ತದೆ. ಮತ್ತು ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಯಾರು ಮಾಡಲ್ಲ. ಅದು ಅಲ್ಲದೆ ಸ್ಟ್ರೀಟ್ ಲೈಫ್ ಫೋಟೋ ಅಂದರೆ ಅದು ನಮ್ಮ ಫೋಟೋಗ್ರಫಿಯಲ್ಲಿ ಕಟ್ಟ ಕಡೆಯ ಫೋಟೋ. ಅದು ಅಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರುವುದಿಲ್ಲ, ಜನರಿಗೆ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕಾದರವರು ನನ್ನ ಇಚ್ಛೆಯಂತೆ ಅದನ್ನು ಖರೀದಿಸಿದರು, ಆದರೂ ಈ ಫೋಟೋವನ್ನು ಯಾರು ತೆಗೆದು ಗೋಡೆಯಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಇದನ್ನು ನಮ್ಮ ಸಮಾಜದ ಸಮಸ್ಯೆಯನ್ನು ತೋರಿಸಲಿಕ್ಕೆ ಈ ಫೋಟೋವನ್ನು ಬಳಸಬೇಕೇ ವಿನ ಯಾರು ಅದನ್ನು ಶೋ ಪೀಸ್ ಆಗಿ ಅದನ್ನು ಬಳಸುವುದಿಲ್ಲ. ನಾನು ಆ ಶೋ ಪೀಸ್ ಆಗಿ ಬಳಸಬೇಕಂತ ಹೇಳುವುದಿಲ್ಲ. ಯಾಕೆ ನನ್ನ ಇಚ್ಛೆ ಇತ್ತು ಸಮಾಜಕ್ಕೆ ಸಮಸ್ಯೆಯನ್ನು ಜನರ ಮುಂದೆ ತರಬೇಕು. DC-ಯನ್ನು ಮತ್ತು ಕಾಗದವನ್ನು ಹೆಚ್ಚಾಗಿ ನಾನು ಕಾಗದ ಅದಕ್ಕಾಗಿ, ಯಾಕೆ ಏನಾದರೂ ಪ್ರಯೋಜನ ಆಗುವುದಾದರೆ ಆಗಲಿ, ಬಹುಶಃ ಆಗ್ಬೋದಂತ ನನ್ನ ನಿರೀಕ್ಷೆ. ಕಾಗದವರು ಹೇಳಿದರು, ಯಾಕೆಂದರೆ ಯಾರಾದರೂ ಖರೀದಿಸಿದರೆ ನಾನೇ ಖರೀದಿಸ್ತೇನೆ ಅಂತ. ನಾನು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳಿ ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನು ಹಾಕಿಕೊಂಡೇನೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮುಂಬರುವ ದಿನಗಳಲ್ಲಿ ನಮಗೆ ಕಲರ್ ಫೋಟೋ ಮಾಡ್ಬೋದು. ಎಲ್ಲರೂ ನನ್ನ ಆರೋಗ್ಯಕ್ಕೆ ಪ್ರಾರ್ಥಿಸಿ ಆ ಕಾಲದಲ್ಲಿ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ಇದಕ್ಕಾಗಿ ಸಹಕರಿಸಿದ ನಮ್ಮ ಎಂ ಫ್ರೆಂಡ್ಸ್ ಬಳಗ, ಟೀಮ್ ಹೆಲನ್ ಬಳಗ, ನನ್ನ ಕುಟುಂಬರು, ಮತ್ತು ಟ್ಯಾಲೆಂಟ್ ಫೌಂಡೇಶನ್ ಮತ್ತು ನನ್ನ ಪೋಸ್ಟಲ್ ಡೇಸ್.com ನಾನು ನೌಕರಿ ಮಾಡುವ ಸಂಸ್ಥೆ, ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳಲು ಬಯಸ್ತೇನೆ. ಹಾಗೂ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆ ಹೇಳಲು ಬಯಸ್ತೇನೆ. ಮತ್ತು ಈ ಎಲ್ಲರೂ ಚೆನ್ನಾಗಿ ನೋಡಬೇಕು ಮತ್ತು ಇನ್ನೂ ಹೆಚ್ಚು ಜನರು ನಾನು ಸೇರಬೇಕು ಅಂತ ಹೇಳಿ ನನ್ನ ಆಸೆ. ಎಲ್ಲರಿಗೂ ಇದು ತಲುಪಲಿ ಅಂತ ನಾನು ಬಯಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸ್ಪರ್ಶ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ನನಗೆ ಸಿಕ್ಕಿದೆ. ಮೊದಲಾಗಿ ನಾನು ಸಂಘಟಕರನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅಹಮದ್ ಅವರು ನನ್ನ ದೀರ್ಘಕಾಲದ ಸ್ನೇಹಿತರು. ಬಹುಶಃ ನಮ್ಮ ನಡುವೆ ಒಂದು ಕವಿ ಹೃದಯದ ಮನಸ್ಸುಗಳಂತ ಒಬ್ಬ ವ್ಯಕ್ತಿ ಅವರು. ಈಗ ಏನಾಗಿದೆ, ಅವರ ಭಾವನೆ ಅದಕ್ಕೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂಥದ್ದೇ, ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಯಾರು ಕೂಡ
ಹಾಗೂ MU ಫ್ರೆಂಡ್ಸ್ ಮತ್ತು ಪೋಸ್ಟಲ್ ಡೈಜೆಸ್ಟ್ ಹಾಗೂ ಟೀಮ್ ಐಲ್ಯಾಂಡ್ ಅವರಿಗೂ ಸಹ ನನ್ನ ಅಭಿನಂದನೆಯನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ಎಲ್ಲರ ಮನಸ್ಸಲ್ಲೂ ಒಂದು ಭಾವನೆ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ ಅನ್ನೋದು ತುಂಬಾ ಕಷ್ಟಕರವಾದ ಕೋರ್ಸ್ ಅನ್ನೋದು. ಆದರೆ ನನ್ನ ಪ್ರಕಾರ ನಮ್ಮಲ್ಲಿ ಶ್ರದ್ಧೆಯ ಕಳಿಕೆ ಹಾಗೂ ಆತ್ಮವಿಶ್ವಾಸ ಮತ್ತು ಛಲ ಹೊಂದಿದ್ದರೆ ಎಂತಹ ಕಷ್ಟದ ಕೋರ್ಸನ್ನಾದರೂ ನಾವು ಸಾಧಿಸಿ ತೋರಿಸಬಹುದು. ಅಂತ ಛಲವನ್ನು ಇಟ್ಟುಕೊಂಡು ಇವತ್ತು ನಾನು ಕೋರ್ಸನ್ನು ಕಂಪ್ಲೀಟ್ ಮಾಡಿ ಇಂಥ ಒಂದು ಮಟ್ಟಕ್ಕೆ ಬೆಳೆದಿರುತ್ತೇನೆ. ಹಾಗೆ ಎಲ್ಲ ಜನರು ಅದೇ ತರಹ ಛಲವನ್ನು ಇಟ್ಟುಕೊಂಡು ಮುಂದೆ ಯಾರು ಗೊತ್ತಿಲ್ಲ ಇದು ಇಂಥದ್ದು ಎಲ್ಲ ಸೀರಿಯಸ್ ಬಗ್ಗೆ ಕೇಳಿದ್ದಾರೆ. ಅನ್ನೋದು ಸ್ವಲ್ಪ ಚಿಂಚೋಟಿಗೂ ವಸಂತ പിന്നെ ಈ ಕಲೆ ಆರ್ಟ್ ಚಿತ್ರಗಳು ಜೋಕ್ ಇರಬೇಕು. ನಂದೊಂದು ಕಲೆ ವಿಷಯಕ್ಕೆ ಎಲ್ಲ ಬಿಡೋದು ಗೆಸ್ಟ್ ಚಪ್ಪ ಏನು ಕಲಾ ಕಾರ್ಯಕ್ರಮ ಮಾಡ್ತೀವಿ. ಫಸ್ಟ್ ಒಂದು ಛಾಯಾಚಿತ್ರ ಪ್ರದರ್ಶನ, ನಾವು ಖಾಲಿ ಚಿತ್ರ ಪ್ರದರ್ಶನ അതുപോലെ ആ കോമ്പറ്റീഷനിൽ ചുമന്ന ആർട്ടിസ്റ്റ് വേറെ വേറെ പാട്ട് മതിലെല്ലാം ആക്കി വെച്ചിട്ടാണ് ജഡ്ജ് ജഡ്ജ് ഈ ആർട്ട് വേറെ ചിത്രമുണ്ട്. ഒരു ചിത്രത്തിൽ കടലാസിടി കടലാസ് നിന്നില്ലോ ഇത്ര റൗണ്ട് ಅವರು ಏನಾಗಿತ್ತು ಕೀಲ್ ಆರ್ಟ್ ಬೈ ಕಲಾಕಾರ പിന്നെ ಅವರ പേര് വലിയ പേര് ಇರ್ತದೆ. ಅಪ್ಪ ಈ ಒಂದು ಜಡ್ಜಿಗೆ ಅಂತ വലിയ ಆರ್ಟಿಸ್ಟ್ இப்போ இது பிரைஸ் கொடுக்கல மரியாதை போகும். ஆனால் ஃபர்ஸ்ட் பிரைஸ் ಅವರು ಅಂಗೀಕರಿಸಿದ್ದಾರೆ. ನಾವು ಫಸ್ಟ್ ಪ್ರೈಸ್ ಜಡ್ಜ್ ಒಂದು ಕೊಡ್ತು ಪ್ರೋಗ್ರಾಮ್ ಆಯ್ತಿನ್ನೆ ಎಲ್ಲ ಆಚಾರ್ಯರು ಕೇಳಿದ್ರು, ನೀನು ಆಟ ಮಾಡಿದ್ಯಾ ನಿಜವಾಗಿ ಅರ್ಥದಲ್ಲಿ ಎಂತ ಅಂದರೆ ಹಿಂದೆ ಆದರೆ ಹಿಂದೆ ಎಂತ ಸರ್ ಅದು ಹುಲ್ಲಿನ ಮೈದಾನದಲ್ಲಿ ದನ ಹುಲ್ಲು ಮೇಯ್ತಾ ಇದೆ. ಅಲ್ಲಿ ದನ ಎಲ್ಲಿ ಉಂಟು? ಅದು ದನ ಹುಲ್ಲು ಮೇಯ್ದಾನಕ್ಕೆ ಹೋಗಿದೆ, ಹುಲ್ಲು ದನ ತಿಂದು ಹೋಗಿದೆ, ಹುಲ್ಲು ಸೆಲ್ಲ ದನ ಸೇರ ಮತ್ತೆ ಅದು ರೌಂಡ್ ಅದು ಸ್ವಲ್ಪ ಸೆಗಣಿ ಆಗಿ ಹೋಗಿದೆ, ಅದಕ್ಕೆ ಸೆಗಣಿ ಅದರಲ್ಲಿ ಇದೆ. ಆಮೇಲೆ ಯೂಸುಫಿಲ್ಲಾ ಸರ್ ಚೀಫ್ ಗೆಸ್ಟ್ ಪ್ರೆಸಿಡೆಂಟ್ ಇಬ್ಬರಿಂದ ಕಾರ್ಯಕ್ರಮದ ಅಧ್ಯಕ್ಷ ಆಗಿರೋದು. ಏನೆಂದು ನಾನು 40 ಸಾವಿರ ಸೇರಿದ ಚೆಲುವು ನಾನು ನಂಡೆ ನಿಂತಿರೋದು ಇದರಲ್ಲಿ ಚೆಲುವ ಚೆಲುವ ಕೂಡ ಬಂದದ್ದು ಕೇಳಿರೋದು ಇದರಲ್ಲಿ ಅದು ವರ್ಷದ ನಡೆದು ಅದು ಎಪ್ಪಳು ಚೆಲ್ಲೋದ್ರೆ ಆ ಸುತ್ತ ಸಮಾಜಕ್ಕೆ ಅರ್ಪಣೆ ಆಗಿದೆ. ಅದು ಚೆರಿ ಮೊನ್ನೆ ಅದು ಚೋಲೆ ಸೋಷಿಯಲ್ ವರ್ಕ್ ಚೆಲ್ಲ ವಸ್ತು ನಡ್ಕೊಂಡು ಬಂದು ಚೆಲಪ್ಪ ನನ್ನ ನೋಡ್ಕೊಂಡು ನಾನು ಎಕ್ಸರ್ಸೈಸ್ ಆದರೆ ನಾನು ವಾಕಿಂಗ್ ಆದರೆ ನಾಲ್ಕು ಹಾರ್ಟ್ ಫೇಲ್ ಮಾಡಿಲ್ಲ ನಾನು ಬೇಕು ಕಿಲ್ಲ ನಾನು ಹಾರ್ಟ್ ಫೇಲ್ ಬಾಕಿ ఎందుకంటే ఇప్పటికి నెలలు కొంత క్రికెట్ మొన్నే మార్చిన డే చేసేదాకా ఆయనలో 6 విద్యార్థుల ఇలాంటి మెసేజ్ ఇవ్వడం అన్వర్ సాబ్ 20 ವರ್ಷ ಜೀವನ ಅವರ ಧೈರ್ಯ ಇದೆ. ನಾನು ಧೈರ್ಯ ಇದ್ದೇನೆ ಅಪ್ಪೋ ನಾನು ಮಧ್ಯ ಜನತೆ ಕಫನ್ ಇನ್ನೇ ಒಮ್ಮೆ ಹೌದು ಬೆಚ್ಚಗಿದ್ದಲ್ಲಿ ಯಾರ ಹೋದ್ರು ನೆನಪಾವು ತೆಲುಗು ದುನಿಯವ್ರಿಗೆ ಸೇರಿದ ನನಗೆ ಮುಂತಂತ ಅರಿವು ಎಲ್ಲ ಸಂಘ ಸಂಸ್ಥೆಗೆ ಅವರೋಡ ಬೈದು ನಿಂದಿತ್ತು ಪಲ್ಕ ಬಂದಿದ್ದು ಕೀಸರ ಗಟ್ಟಿ ಬಿಡಿಸಿದ್ದು ಕಾಸು ಕೊಡೋದಂತೆ ಪ್ಲೀಸ್ ನೀವಂತ ಮನೆ 26 ವರ್ಷದಾಗರು 11 ಸಾವಿರ ನಿಂಗೆ ಎಂದು ಸಿಗಿ ಚಂದವಾದ ಚೆಲ್ಲಮ್ಮ ತಪ್ಪ ಬಂದು ಆರಾಮಿನ ಕಾಸು ತಿಂಗಳು ಒಳಗಟ್ಟಿ ಅದು ಹಕ್ಕು ಸಮಾಜದ ಕೊಡ್ಬೇಕಂತಾಗಿ ಇಂಡಿಯಾ ಕೊಡಬೇಕು ಫೈಸಲಾ ಕೊಡ್ಕೊಂಡು 60 ಸಾವಿರ ಬಂದು വലിയ മനസ്സിലാകാൻ ഇത് ഇന്നും ഉണ്ടാവട്ടെ നല്ല ഫോണ്ട് അങ്ങനെ ചെയ്ത് ചങ്ങ നല്ല പേര് പറഞ്ഞിട്ട് ഇസ്ലാം ഇസ് ദ ബെസ്റ്റ് ലീഗർ മുസ്ലിംസ് ആർ ദ ബെസ്റ്റ് പീപ്പിൾ ಅಂತ ಎಲ್ಲ ಚೆನ್ನಮತ್ತ ಆವಟ್ಟೆ ಅಂತ ನಾನು ನನ್ನ ಪಕ್ಕದ ಸ್ಥಾಪಕರ ಅನಸ ಇನ್ನು ಈಗ ಧೈರ್ಯ ಬಂದಾಗ ಇದು ಒಂದು